ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ, ಹೇಳು. ನ್ಯೂ ಇಯರ್ ಸ್ಟಾರ್ಟ್ ಆಗಿತ್ತಲ್ವಾ, ಸರಿ ನಾವೇ ಫ್ರೆಂಡ್ಸ್ ಗಿಫ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ. ನಾನಲ್ಲ ಫ್ರೆಂಡ್ಸ್, ಅವಳೇನೋ ಯೋಚನೆ ಮಾಡೋಳು, ಅವಳೇ ಸ್ಟಾರ್ಟ್ ಮಾಡೋಕ್ಕೆ ಹೇಳೋಳೆ. ನೋಡೋಣ. ಸರಿ ನೋಡೋಣ ಬನ್ನಿ. ನಮ್ಮದು ಗಿಫ್ಟ್ ನಂಗೆ ಗೊತ್ತಿತ್ತು, ನಾನು ಅದಕ್ಕೆ ಏನೇ ರಿಯಾಕ್ಟ್ ಮಾಡಿಲ್ಲ. ಅಷ್ಟು ಈಸಿಯಾಗೆಲ್ಲ ನಾವು ಮುಗಿಸಲ್ಲ. ಆದರೂ ತುಂಬ ಕಾಸ್ಟ್ಲಿದೇನಲ್ಲ ಅಂತ ಗೊತ್ತಿಲ್ಲ. ಇನ್ನು ನನ್ನ ಕೈಯಲ್ಲಾದಷ್ಟು ಚಿಕ್ಕದಾದ ಹುಡುಗರು ಶ್ವೇತಗಿಂತ ಚಿಕ್ಕದೋ ದೊಡ್ಡದೋ ಇಷ್ಟ ಕೊಡ್ಸೋದು ಯಾವಾಗ ಏನಿರ್ಬೋದು? ಏರ್ಪೋರ್ಟ್ಸ್. ನಾನು ಹೇಳಿದೆ ತಾನೇ ಅವಳು ಗೆಸ್ ಮಾಡಿಬಿಟ್ರು ಅಂತ. ನಾನೇ ಕೇಳಿದ್ನಲ್ಲ. ನೀನು ಕೇಳಿದ್ದಲ್ಲ, ನೀನು ಕೇಳೋಕ್ಕೆ ಮುಂಚೆನೇ ಬುಕ್ ಮಾಡಿದ್ದೆ ನಾನು. ನಾನು ಹೇಳಿದೆ ಗೊತ್ತಾ, ನನ್ನ ಸಿಟಿ ಆಗ್ತಾಗ ನಿನ್ನ ಹೆಸರು ಬಂದಿದ್ದು ಒಂದು ಬೇಕು ಅಂತಾನೆ. ಅದಕ್ಕೆ ಮುಂಚೆನೇ ನನ್ನ ಕಾರ್ಟ್ಗೆಲ್ಲ ಎಷ್ಟು ದಿನದ ಆಸೆ ಇದೆ. ಬ್ರ್ಯಾಂಡು ಅಂತಾನೆ ಕೊಡಿಸ್ದೆ. ಓಪನ್ ಮಾಡಿದ್ದೀನಿ, ಅದೇ ಚೆಕ್ ಮಾಡೋಕ್ಕೆ. ಓಪನ್ ಮಾಡೋಕ್ಕೆ ಸೀಲ್ ಮಾಡಿ. ಆದರೆ ನೀನು ಕೇಳಿದಲ್ಲ ಇಯರ್ಪೋರ್ಟ್ಸ್ ಅಂತ, ನಂಗೆ ಅವಾಗ ಹೆಂಗಾಗೋಯ್ತು ಅಂದರೆ, ನಾನು ಅದನ್ನೇ ನೋಡಿದ್ದೀನಲ್ಲ, ಇವಳು ಹಂಗೆ ಹೇಳ್ಬಿಟ್ಲಲ್ಲ ಅಂತ. ನಂಗೆ ಅದೇ ನಾನು ತುಂಬ ದಿನದಿಂದ ಆಸೆ. ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ, ನೀನು ಅದನ್ನೇ ಬಾಯ್ಬಿಟ್ಬಿಟ್ಟೆ. ನೀನು ಕೇಳಿದ್ದು ಕೊಡಿಸ್ಲಿಲ್ಲ, ನನಗೆ ಮುಂಚೆನೇ ಪ್ಲ್ಯಾನ್ ಮಾಡಿ ಕೊಡ್ತೀನಿ. ಹಂಗಲ್ಲಪ್ಪ, ಇಲ್ಲೇ ಓಪನ್ ಮಾಡಬೇಕು. ಖುಷಿ ಆಗ್ತದೆ. ಏನೋ ನಂಗೆ ಇದ್ರದ್ದು ಬ್ರ್ಯಾಂಡ್ಗಳೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ಹತ್ರ ಕೇಳಿದ್ದು ಗೊತ್ತು, ನೀನು ಎಂತ ಕೇಳಿದೆ ಅಂತ ನನಗೆ ಗೊತ್ತು. ನಾನು ನಿನ್ನ ಹತ್ರ ಕೇಳೋಕ್ಕೆ ಮುಂಚೆನೇ ಇದನ್ನು ಮಾಡಿದ್ದಾಗಿತ್ತು. ಇದು ಆನ್ ಮಾಡ್ಕೊಬೇಕು. ನಿನ್ನ ಹತ್ರ ಕೇಳಿದಾಗ ಆಲ್ರೆಡಿ ಬುಕ್ಕಾಗಿ ಮನೇಲಿತ್ತದು. ಯಾವತ್ತು ಗೊತ್ತಾ, ನಾವು ಅದು ಪ್ಲ್ಯಾನ್ ಎಲ್ಲ ಮಾಡಿ ನೆಕ್ಸ್ಟ್ ಡೇನೇ ಮನೇಲಿತ್ತದು. ಆಲ್ಮೋಸ್ಟ್ ಒಂದು 10 to 15 days ನಮ್ಮ ಮನೇಲಿ ಐತಿ. ನನಗೆ ಈ ಥರ ಹಾಕಿದ್ರೆ ಕಿವಿ ನೋಡ್ಬಿಡುತ್ತೆ, ತುಂಬ ಹೊತ್ತು ನಂಗೆ ಗೊತ್ತಿಲ್ಲಪ್ಪ ಅದೆಲ್ಲ, ನನಗೆ ಏನು ಗೊತ್ತಿಲ್ಲ. ನನಗೆ ಬ್ರ್ಯಾಂಡು ಅಷ್ಟೇ, ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅದೇ ನಂಗೆ ಗೊತ್ತಿತ್ತು ಪಕ್ಕ ಇವಳು ಇದು ಕೊಡಿಸ್ತಾಳೆ ಅಂತ. ಅಂದರೆ ಇವಳು ನೀನು ಕೇಳೋಕ್ಕೆ ಮುಂಚೆ ನಾನು ಕೊಡಿಸಿದ್ದೆ ಅದೊಂದೇ. ನಂಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಬಟ್ಸ ಏನೂ ಗೊತ್ತಿಲ್ಲ, ಯಾಕಂದರೆ ನಾನು ಯೂಸೇ ಮಾಡಲ್ಲ. ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮಪ್ಪ ಎಲ್ಲರ ಹತ್ರನೂ ಹೇಳಿದ್ದೀನಿ ಅವಳು 6 months ವೆಯ್ಟ್ ಮಾಡ್ತಿದ್ಲು ಅಂತ. ಗಿಫ್ಟ್ ಮಾಡಿಸಿದಾಗ ಶ್ವೇತಾ ಗಿಫ್ಟ್ ಕೊಡ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತೈತಿ.
ಕರೆಕ್ಟ್. ಬನ್ನಿ ಹೋಗೋಣ. ನೆಕ್ಸ್ಟ್ ಶ್ವೇತಂಗಿ. ಇನ್ನೊಂದು ಕ್ಯಾಮ್ರಾ ಇಡಬೇಕಿತ್ತು ರಿಯಾಕ್ಷನ್. ಈ ಭಯನೇ ಪಟ್ಬಿಟ್ಟೆ ಎಷ್ಟು ದೊಡ್ಡದಾಗಿದೆ. ಇಷ್ಟ ಆಯ್ತಾ? ಇಷ್ಟೇ. ಖುಷಿ ಇದೆ 5 feet ಬುಕ್ பண்ண அது போட்டுக்கோங்க. நல்ல இது ரெண்டா இருக்கும். ನಾನು ಹೇಳಿದೆ ತಾನೆ ಆಕ್ಟಿವ್ ಆಗ್ಬಿಡ್ತಾಳೆ. ಒಂದು ಸರ್ಪ್ರೈಸು ಸೂಪರ್ ಆಗಿದೆ. ಹ್ಯಾಪಿ ನ್ಯೂ ಇಯರ್. ಖುಷಿ ಆಯ್ತಾ? ಅವಳು ಅಲ್ಲೇ ಎಂಡ್ ಅನ್ಕೋಬಿಟ್ಲು. ನಾನು ಹೇಳ್ದೆ ತಾನೆ ಹಿಂಗೆ ಮಾಡಿದ್ರೆ ಎದ್ರುಕೊಂಡು ಭಯನೇ. ನನ್ಗಳಿಗೆ ಈ ಐಡಿಯಾ ನಾನೇ ಕೊಟ್ಟಿದ್ದು. ಏನಾದರೂ ಇಷ್ಟು ದೊಡ್ಡದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಖುಷಿ ಆಯ್ತಾ? அது எப்படி ஸ்வேதா நீ கேட்டதை நான் கொடுக்காம போவேன். நான் வந்துட்டு விடு ரச்சிதா பர்த்டே தந்துடும் அப்படின்னு ಏನಾದರೂ ವಿಡಿಯೋ ಬರಲಿ. ಅವಳು ಖುಷಿಯಲ್ಲಿ ಫುಲ್ ಕಾಲೆಲ್ಲ ಶಿವರಿಂಗ್ ಆಗ್ತಾ ಇದೆ. ಇದು ನನ್ನ ಅವಳು ಕೈ ನಡಿಸ್ತಾ ಇದ್ಲು. ಓಕೆ ಬಿಡು, ಬೈ ಬೈ. ಫೋಟೋ ಫ್ರೇಮಾ ಅಂತ ಗೆಸ್ ಮಾಡಿದ್ದೆ ಸೀರಿಯಸ್ಲಿ. ಏನು ಫೋಟೋ ಇರ್ಬೋದು ಅದನ್ನ ಗೆಸ್. ನಂದು ಡೆಲ್ಲಿದು ಹಿಂಗೆ ತಿರ್ಗಿರೋ ಫೋಟೋ ಅಲ್ಲ, ಏನು ಫೋಟೋ ಇರ್ಬೋದು? ನಮ್ದೆಲ್ರದು ಇಲ್ಲ, ಗೆಸ್ ಮಾಡಿ ಕರೆಕ್ಟಾಗಿ. ಫೋಟೋನಾ? ಸೀರೆದು ಯಾವ ಸೀರೆ ಗೊತ್ತಿಲ್ಲ. ತೆಗಿ ಹೋಗಿ ಫೋಟೋ. ಏನಿಲ್ಲ, ನನಗೆ ಕವರ್ ಚೆನ್ನಾಗಿದೆ, ಇದೆ, ಹುಷಾರಾಗ್ತದೆ. ಅದಕ್ಕೆ ತೆಗಿತಾ ಇದ್ದೀನಿ. ಇಲ್ಲಾದ್ರೂ ಬಂದು ತೆಗಿ. ಈ ಕಡೆ ತೆಗಿ. ಇದೇ ಕವರ್ ಕಷ್ಟಪಟ್ಟು. ಗೆಸ್ ಮಾಡು, ಗೆಸ್ ಮಾಡು. ಅದೇ ನನ್ನ ಡೆಲ್ಲಿ ಫೋಟೋ, ಅದನ್ನ ನಾನು ಚೆನ್ನಾಗಿದೆ. ಕೊಲಾಜ್ ಮಾಡಿದ್ಯಾ? ಇವಳು ಫೋಟೋವಾ? ಚೀಟಾ ಥ್ಯಾಂಕ್ ಯು ಬಾ. ಇದು ನಮ್ಮ ಡಿಗ್ರಿ ಲೈಫ್ ಇದೆ ಇಲ್ಲಿ. ನಾರ್ತ್ ತಿಂಗಳ ಡಿಗ್ರಿ ಡಿಗ್ರಿನೇ ಮುಗ್ದೋಗುತ್ತೆ. ಎಲ್ಲದೂ ಡಿಗ್ರಿ. ಥ್ಯಾಂಕ್ ಯು. ಏನು ಮಾತಾಡೋಕ್ಕೂ ಅರ್ಥ ಆಗ್ತಿಲ್ಲ.
ಅರ್ಥ ಆಗ್ತಿಲ್ಲ. 3 ಡಿಗ್ರಿ ಲೈಫೇ ಇದೆ ಇಲ್ಲಿ, ಫಸ್ಟ್ ಇಯರಿಂದ ಲಾಸ್ಟ್ ಇಯರ್ವರೆಗೂ. ಪ್ರೈಸ್ ತಗೊಂಡಿದ್ದು ಮನಾಲಿ, ನಾನು ಶ್ವೇತ ಕ್ಯೂಟಾಗಿ ಕಾಣಿಸ್ತಿದ್ದು. ನಮ್ಮದು ಮೆಕ್ಡಾನಲ್ಡ್ಸ್ ಫಸ್ಟು, ಮ್ಯಾಮ್ ಗೆಟ್ ಔಟ್ ಅಂದಾಗ ಇದು ಮೆಕ್ಡಾನಲ್ಡ್ಸ್ದು, ಇದು ಟ್ರೈನು, ಇದು ನಾವು ಪಾರ್ಕಲ್ಲಿ, ಇದು ಬ್ಯಾಂಗ್ಳೂರ್ ಪ್ಯಾಲೇಸ್, ಇದು ಮೈಸೂರು ನಮ್ರತ, ಇದು ನಾವು ಕೊಲ್ಯಾಚ್ ಮಾಡ್ಕೊಂಡಿದ್ದು ಟ್ರಿಪ್ಪು, ಇದು ಪೆಂಗ್ವಿನ್ಸು. ಆಮೇಲೆ ಏನಂತ ಹೇಳಿ, ಎಷ್ಟೊಂದಿನ ಇದರಲ್ಲಿ ಕಬ್ಬನ್ ಪಾರ್ಕಿಗೆ ಬಂಕ್ ಹಾಕಿದ್ದು, ಇದ್ರದ್ದು ಇದು ಇದು ಫುಲ್ ಓಲ್ ಗ್ಯಾಂಗ್ ಲೋಟಸ್ ಟೆಂಪಲ್ ಮುಂದೆ ಟೆಂಪಲ್ಲು, ಇದು ರೀಸೆಂಟು, ಇದು ಇದು ನಂಗೆ ಏನಂತ ಎಕ್ಸ್ಪ್ಲೇನ್ ಮಾಡಲಿ ಇರಲ್ಲ, ಅಷ್ಟು ಮೆಮೊರಿ ಐತೆ. ಹೇಮಾ ಬರ್ಡೇ, ಮನಾಲಿ, ಇನ್ನು ನಮ್ದೆಲ್ಲ ಈಶಾ ಫಸ್ಟ್ ಪಿಕ್ ನಂದು ಫಸ್ಟ್ ಬೀಚು. ಮಾಮ್ ಮುಂದೆನೆ ಕ್ಲಾಸಲ್ಲಿ ಮಾಡ್ತಿದ್ರಲ್ಲ, ಇದು ಹೆಂಗ್ ಸಿಗ್ದು ನಿಂಗೆ? ಆದ್ರೆ ಅವಳಿಗೆ ಗೊತ್ತಿರ್ಲಿಲ್ಲ. ನಾನೇನೋ ಅವಳು ಸ್ಟೋರಿ ಯಾಕಕ್ಕೆ ಅಂದ್ಕೊಂಡೆ. ಇದು ಮೊನ್ನೆ ಇದಕ್ಕೆ ಹೋಗಿದ್ದು, ಇದು ನಮ್ಮಿಬ್ರದ್ದು ಫೇವ್ರೆಟ್ ಪಿಕ್ಕು. ನಾನು ಮೈಸೂರು, ಇದು ನಾವು ಬ್ಲ್ಯಾಕಲ್ಲಿ ಇದ್ದಿದ್ದು ಮೆಕ್ಡಾನಲ್ಡ್ಸ್. PU ನೀನೇ ವಿಡಿಯೋ ಮಾಡಿಕೊಟ್ಟು ನೀನೇ ಫೋಟೋ ತೆಗೆದಿದ್ದು ನಾವೇನೆ. ವಾಘಾ ಬಾರ್ಡ್ರು, ನಾವು 3 ಜನ ಕ್ಯಾಂಡಿಡು. ಹೇಗೈತೆ ಸರ್ಪ್ರೈಸು? ನಿಂಗೆ ನನ್ನ ಫೋಟೋಗಿಂತ ಡಿಗ್ರಿ ಲೈಫ್ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಫಸ್ಟ್ ಬನ್ನರ್ಘಟ್ಟ, Jan 1st ದಿನ ಬನ್ನರ್ಘಟ್ಟಲ್ಲಿ ನಾನು ಶ್ವೇತಾ ಶಿವಗಂಗೆ ಹೋಗಿದ್ದು. ಗೆಸ್ ಮಾಡಿದ್ದ? ಗಿಫ್ಟ್ ಗೆಸ್ ಮಾಡಿದ್ದೆ, ಗಿಫ್ಟ್ ಅಂತ ಕೊಡೋದು ಗೆಸ್ ಮಾಡಿದ್ದೆ. ಬಟ್ ನನಗೆ ನನ್ನ ಲೈಫಲ್ಲೇ ಫಸ್ಟ್ ಫೋಟೋ ತುಂಬ ಖುಷಿ. ಇದರಲ್ಲಿ ಏನು ಮೆಮೊರಿ ಇದೆಯೋ ಇಲ್ವೋ, ನಮ್ಮದು ಫಸ್ಟ್ ಡಿಗ್ರಿ ಲೈಫಿಂದ ಈಗಿನವರೆಗೂ ಹಾಕಿರೋದೇ ಒಂಥರ ಹೇಳೋಕ್ಕೂ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಈ ಥರ ಗಿಫ್ಟೆಲ್ಲ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿದ್ದೆ. ಕಾಲೇಜ್ ಲೈಫ್ ಮುಗೀತಾ ಇತ್ತಲ್ಲ ಅಂತ. ಇದು ಟ್ರೈನ್ ಎಲ್ಲ ನಡುತ್ತೀವಿ. ಫಸ್ಟ್ ಫೋಟೋ ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ಹೇಳಕ್ಕಂತೂ ಏನಿಲ್ಲ. ಥ್ಯಾಂಕ್ ಯು ಹೇಳಕ್ಕೂ ಥ್ಯಾಂಕ್ ಯು ಅನ್ನೋದು ಸ್ಮಾಲ್ ವರ್ಡ್ ಅಷ್ಟೇ. ನನ್ನ ಲೈಫಲ್ಲಿ ಫಸ್ಟ್ ಫೋಟೋ ಫ್ರೇಮ್ ಇದೆ.